ಸರ್ ಒಳಗೆ ಬರ್ಬೋದಾ ಸರ್? ನಿಮಗೆ ಮತ್ತೊಮ್ಮೆ ಶುಭಾಶಯಗಳು ಸರ್. ಇವತ್ತು ತಗೊಂಡಿರ್ತಕ್ಕಂತಹ ಪ್ರಶಸ್ತಿ ಬಹಳ ಅತ್ಯುನ್ನತವಾದದ್ದು. ಅದೇನೆಂದ್ರೆ ಗ್ಲೋಬಲ್ ಅಚೀವರ್ಸ್ ಕೌನ್ಸಿಲ್ ಕಡೆಯಿಂದ ಭಾರತ ರತ್ನ ನಮ್ಮ ರಾಷ್ಟ್ರಪತಿ ಆದಂತಹ ಅಬ್ದುಲ್ ಕಲಾಂ ಅವರ ಸದ್ಭಾವನಾ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದೀರಾ. ಅದು ವೈದ್ಯಕೀಯ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರ. ನಮ್ಮ ಸಮಾಜದ ಎಲ್ಲಾ ಜನರ ಪರವಾಗಿ ನಾನು ನಿಮಗೆ ಹೂವಿನ ಗುಚ್ಛೆಯ ಮುಖಾಂತರ ಶುಭಾಶಯಗಳನ್ನು ತಿಳಿಸ್ತೀನಿ ಸರ್. ಈಗ ನೀವು ಪ್ರಶಸ್ತಿ ತಗೊಂಡ್ರಿ, ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಸಾಧನೆ, ಯಾವುದೇ ಒಂದು ಸಾಧನೆಯನ್ನ ನೀವು ಮಾಡಬೇಕು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಇರುತ್ತೆ ಸರ್, ಮತ್ತು ನಿಮ್ಮ ಮನಸ್ಸಿಗೆ ಅದು ಬರಬೇಕು, ಮತ್ತು ನಿಮ್ಮ ಕೌಟುಂಬಿಕದಲ್ಲಿ ಅದು ಬೆಂಬಲ ಇರಬೇಕು, ಮತ್ತು ಅದು ಸಮಾಜದ ಜನರಿಗೆ ಹೋಗಿ ತಲುಪಬೇಕು, ಸಮಾಜದಿಂದ ಗುರುತಿಸಲ್ಪಡಬೇಕು. ಇದಕ್ಕೆಲ್ಲ ಒಂದೆರಡು ಪ್ರಶ್ನೆಗಳನ್ನ ನಾನು ಕೇಳಬಹುದಾ ಸರ್? ಖಂಡಿತ ಸರ್. ನೀವು ಕರ್ನಾಟಕದ ಅದು ಕರಾವಳಿ ತೀರದ ಒಂದು ಸಣ್ಣ ಹಳ್ಳಿಯಿಂದ ಬಂದಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಇವತ್ತು ಭಾರತದಂತಹ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಸದ್ಭಾವನಾ ಒಂದು ಪ್ರಶಸ್ತಿಯಿಂದ ನೀವು ಗುರುತಿಸಲ್ಪಟ್ಟಿದ್ದೀರಾ ಸರ್. ಹಾಗಾದ್ರೆ ನಿಮ್ಮ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ವೈದ್ಯಕೀಯ ಕ್ಷೇತ್ರ ಇವೆರಡು ಕ್ಷೇತ್ರದಲ್ಲಿ ನೀವು ಈ ಅತ್ಯುನ್ನತ ಪ್ರಶಸ್ತಿಯನ್ನು ನಿಮ್ದಾಗಿಸ್ಕೊಂಡಿದ್ದೀರಾ. ಹಾಗಾದ್ರೆ ಮೊದಲಿಗೆ ಸರ್ ನಾನು ಸಾಮಾಜಿಕ ಕ್ಷೇತ್ರಕ್ಕೆ ಬರ್ತೀನಿ. ಸಾಮಾಜಿಕ ಕ್ಷೇತ್ರದಲ್ಲಿ ನಾನು ಕೇಳಲ್ಪಟ್ಟೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನೀವು ಆಚರಣೆ ಮಾಡಿದ್ರಿ. ಅದ ಯಾವ ತರ ಮಾಡಿದ್ರಿ, ಆ ಜನರ ಜೊತೆ ಹೇಗೆ ನೀವು ಸೇರ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು. ನಾವು ಯೋಗದ ಡೇ, ನಾವು ಈ ಅಂತಾರಾಷ್ಟ್ರೀಯ ಯೋಗ ಡೇದಲ್ಲಿ ನಾವು ಇಲ್ಲಿ ಸಹ ಪ್ರೋಗ್ರಾಮ್ ಮಾಡ್ತೇವೆ. ಸ್ಕೂಲಿಗೆ, ಕೆಲವು ಸ್ಕೂಲ್, ಹೀಗೆ ಅನೇಕ ಕಡೆ ನಾವು ಕ್ಯಾಂಪಸ್ ಮಾಡ್ತೇವೆ. ಶಾಲಾ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಯೋಗ ಅನ್ನೋದು ಅಭ್ಯಾಸವಾಗಿ ಬರಬೇಕು. ಶಾಲಾ ಕಾಲೇಜು ಮಕ್ಕಳಿಗೆ ನೀವು ಅಂತಾರಾಷ್ಟ್ರೀಯ ಯೋಗ ದಿನದಿಂದ ಅವರಿಗೆ ಸ್ಪರ್ಧೆಗಳನ್ನ ಏರ್ಪಡಿಸ್ತೀರಾ. ಆ ಸ್ಪರ್ಧೆಗೆ ಅವ್ರು ಭಾಗವಹಿಸಬೇಕಾದ್ರೆ ಅದಕ್ಕೊಂದು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ. ಸ್ಪರ್ಧೆಯಲ್ಲಿ ಗೆದ್ದವ್ರನ್ನ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಅವಕಾಶ ಸಿಕ್ತು ಅಂತ ನಾನು ಕೇಳಲ್ಪಟ್ಟೆ. ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಇದರಲ್ಲಿ ಸಹ ಮಟ್ಟದಲ್ಲಿ ಸಹ ಅವರಿಗೆ ರೆಕಗ್ನೈಸ್ ಆಗಿದೆ. ಖಂಡಿತ ಸರ್. ಯಾಕಂದ್ರೆ ಇವತ್ತಿಗೂ ನಾನು ಭಾರತದ ನಮ್ಮ ಕರ್ನಾಟಕದ ರಾಜಧಾನಿಯಲ್ಲೂ ಕೂಡ ಇಂಥದನ್ನ ಅಂದ್ರೆ ಇಂಥ ಒಂದು ಸ್ಪರ್ಧೆಗೆ ಭಾಗವಹಿಸಿ ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಲ್ಲಿಯ ಜನ ಬರಲಿಕ್ಕೆ ತುಂಬಾ ಅವಕಾಶಗಳಿದೆ. ಆದ್ರೆ ನಿಮ್ಮ ಜನರು, ನಿಮ್ಮಲ್ಲಿರುವ ಗ್ರಾಮೀಣ ಇರತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಒಂದು ಅಭಿರುಚಿಯನ್ನು ಮೂಡಿಸಿ ಕಲಿಬೇಕು ಅನ್ನೋ ಆಸಕ್ತಿಯನ್ನು ತಂದು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕನ್ನೋ ನಿಮ್ಮ ಒಂದು ಒಳ್ಳೆತನವನ್ನ ಬಹಳ ಮೆಚ್ಚಬೇಕಾಗಿದೆ ಸರ್. ಹಾಗಾಗಿ ಮತ್ತೆ ಇನ್ನೊಂದು, ನೀವು ಈ ಯೋಗವನ್ನ ಈ ಬ್ರಹ್ಮಾವರದಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ಶಾಲಾ ಆವರಣದಲ್ಲೂ ಈಗ ಶಾಲಾ ಕಾಲೇಜು ಮಕ್ಕಳಲ್ಲದೇನೆ ಗೃಹಿಣಿಯರಿಗೂ ಕೂಡ ಭಾಗವಹಿಸೋಕೆ. ಅದು ಗೃಹಿಣಿಯರಲ್ಲಿ ಎಂತಹ ಗೃಹಿಣಿಯರು ಅಂದ್ರೆ ಸಮಾಜದ ಕೆಳವರ್ಗದಲ್ಲಿ ಮತ್ತು ಬೇರೆ ರಾಜ್ಯಗಳಿಂದ ಇಲ್ಲಿ ಅವರ ಜೀವನ ನಿರ್ವಹಣೆಗೆ ಕೂಲಿ ಕೆಲಸ ಮಾಡಲಿಕ್ಕೆ ಬಂದಂತಹ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಅವರಲ್ಲೂ ಯೋಗದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಅವರು ಭಾಗವಹಿಸೋ ಹಾಗೆ ಮಾಡ್ತೇವೆ. ಮತ್ತೆ ನಮ್ಮ CM ಅವರ ಆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಅವರು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಆ ದಿನ, ಮತ್ತೆ ಥ್ರೂಔಟ್ ದ ಇಯರ್ ನಾವು ವರ್ಷ ಪೂರ್ತಿ ಸರ್. ಇನ್ನೊಂದು, ಈಗ ನಿಮ್ಮದೇ ನಿರ್ಮಲ್ ತೋನ್ಸಿ ಅನ್ನೋ ಒಂದು NGO ಮಾಡಿ ಅದ್ರ ಮುಖಾಂತರ ಈ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಿ ಅಂತ ಕೇಳಿ. ಅಂದ್ರೆ ಸರ್, ಇವಾಗ ಪ್ಲಾಸ್ಟಿಕ್ ನಮ್ಮ ದಿನಬಳಕೆಯದ್ರಲ್ಲಿ ಒಂದು ಭಾಗ ಆಗೋಗ್ಬಿಟ್ಟಿದೆ. ಈಗ ನೀರು, ಕುಡಿಯೋ ನೀರು, ಆಹಾರ ಎಲ್ಲದವನ್ನ ನಾವು ತಿಂದ ತಕ್ಷಣ ಅದಕ್ಕೆ ಇರೋ ಜಾಗದಲ್ಲಿ ನಾವು ಹುಡ್ಕೊಂಡು ಹಾಕೋ ಅಭ್ಯಾಸ ನಮ್ಮಲ್ಲಿ ಬಹಳ ಕಮ್ಮಿ. ಅದು ನಮ್ಗೆಲ್ಲ ಅನುಕೂಲನೂ ಅಲ್ಲಿ ಎಸ್ತು ಬಿಡ್ತೇವೆ. ಈ ಪ್ಲಾಸ್ಟಿಕ್ಗಳನ್ನೆಲ್ಲ ಶೇಖರಣೆ ಮಾಡಿ ಅಂದ್ರೆ ಜನರಲ್ಲಿ ನಾವು ಪ್ಲಾಸ್ಟಿಕ್ನ ಎಸಿಬಾರದು ಅನ್ನೋ ಒಂದು ಸಂದೇಶ. ಆಮೇಲೆ ನಿಮ್ದೆಲ್ಲ ಇವಾಗ ನದಿ ಸಮುದ್ರದ ಅಲ್ಲಿ ಬೆಳೆದವರು ನೀವು, ಈ ನದಿ ಸಮುದ್ರ ತೀರದಲ್ಲಿ ಎಷ್ಟೊಂದು ಪ್ಲಾಸ್ಟಿಕ್ಗಳಿದೆ. ಇದನ್ನು ಕೂಡ ಸ್ವಚ್ಛ ಮಾಡುವಂತಹ ಒಂದು ಆಂದೋಲನಕ್ಕೆ ನೀವು ಕೈ ಹಾಕಿದ್ದೀರಿ ಅಂತಾನು ನಾನು ಕೇಳಿದೆ. ಅದ್ರ ಬಗ್ಗೆ ಒಂದು ಮಾತು ಸರ್. ನಾವು ಕೋವಿಡ್ ಟೈಮ್ನಲ್ಲಿ ಇದೊಂದು ನಾವು ಸ್ಟಾರ್ಟ್ ಮಾಡಿದ್ದು. ಅಂದರೆ ನಾನು ಲೈಕ್ ಮೈಂಡೆಡ್ ನಿರ್ಮಲ್ ತೋನ್ಸೆ ಸ್ಟಾರ್ಟ್ ಮಾಡುವಾಗ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಬಂದರು. ನಾವು ಒಟ್ಟಿಗೆ ಸೇರಿ, ಅಂದರೆ ಲೋಕಲ್ಸ್ ಎಲ್ಲರಿಗೆ ಸೇರಿ ಅದೊಂದು ತೋನ್ಸೆ ಅಂದರೆ ಪಡು ತೋನ್ಸೆ, ಮೂಡು ತೋನ್ಸೆ ಎರಡೂ ಪಂಚಾಯತ್ನವರಿಗೆ ಸೇರಿಸಿ ಇಲ್ಲಿ ನಮ್ಮ ಹಾಲ್ನಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದೇವೆ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೇವೆ. ದೆನ್ ನಾವು ಇಡೀ ಇಲ್ಲಿ ನಮಗೆ ಸಂತೆ ಮಾರ್ಕೆಟ್ ಆಗ್ತದೆ,
ಗುರುವಾರ. ಅದರಲ್ಲಿ ಸಹ ಅಂದರೆ ನಾವು ಪ್ಲಾಸ್ಟಿಕ್ ಬಗ್ಗೆ ಇದು ಚೀಲ ಎಲ್ಲ ಕೊಟ್ಟೆವು. ದೆನ್ ನಾವು ಕ್ಲೀನ್ ಮಾಡ್ತೇವೆ, ಅಂದರೆ ಸ್ವಚ್ಛ ಮಾಡ್ತೇವೆ ಒನ್ಸ್ ಇನ್ ಎ ಇಯರ್. ಮತ್ತು ಬೀಚ್ ಮತ್ತು ನಾವು ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಯಾವತ್ತು ನಾವು ಮುಂದಕ್ಕೆ ಹೋಗಿ ಕೆಲಸ ಮಾಡಿದಾಗ ಸಮಾಜ ಜನರಿಗೆ ಅನಿಸುತ್ತೆ ಇವರೇ ಬಂದು ತೆಗಿತಾ ಇದ್ದಾರೆ, ನಾವು ಹಾಕ್ಬಾರ್ದು, ನಾವು ಆ ಕೆಲಸದಲ್ಲಿ ಕೈ ಜೋಡಿಸ್ಬೇಕು ಅಂದ್ರೆ ಜನರಲ್ಲಿ ಪ್ರಜ್ಞೆ ಮೂಡಬೇಕು ಸರ್. ಬಹಳ ಒಳ್ಳೆಯ ಪ್ರಯತ್ನ ಸರ್. ಆಮೇಲೆ ನಾನು ಈಗ ಶಾಲಾ ಮಕ್ಕಳಿಗೂ ಕೂಡ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಒಂದು ಪ್ರೋತ್ಸಾಹ, ಯಾವತ್ತೂ ಅಷ್ಟೇ ಆ ಪ್ರೋತ್ಸಾಹ ಅವ್ರನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಲಿಕ್ಕೆ ಸಹಾಯ ಆಗುತ್ತೆ. ಅಂತಹ ಮಕ್ಕಳನ್ನೆಲ್ಲ ಸೇರಿಸಿ ಅವ್ರಿಗೆ ಪ್ರಶಸ್ತಿ ಪತ್ರ ಕೊಡೋದು ಅಥವಾ ಧನ ಸಹಾಯ ಮಾಡೋದು, ಅದ್ರ ಬಗ್ಗೆನೂ ನೀವು ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀರಿ ಅಂತಲೂ ನಾನು ಕೇಳಲ್ಪಟ್ಟೆ. ಅದ್ರ ಬಗ್ಗೆ ಒಂದು ಮಾತು ಸರ್. ಇಲ್ಲ, ನಾವು ನಾರ್ಮಲಿ ಸ್ಕೂಲಿಂದ ಅಂದರೆ ನಮ್ಮ ಅಜ್ಜ, ನಮ್ಮ ಗ್ರ್ಯಾಂಡ್ ಫಾದರ್ ಅಜ್ಜ ಬೈಕಾಡಿ ಹಾಸನ್ ಸಾಹೇಬ್ ಅಂತ, ಅವರು ಅದು ಇನ್ಸ್ಪಿರೇಷನ್ ನಮಗೆ. ಅಂದರೆ ಅವರೊಂದು ಸ್ಫೂರ್ತಿ. ಅವರು ಸೋಷಿಯಲ್ನಲ್ಲಿ ತುಂಬ ಅಂದರೆ ಈ ಊರಿನವರಿಗೆ ತುಂಬ ಮಾಡಿದ್ದಾರೆ. ಅವರು ನನಗೆ ಒಂದು ರೋಲ್ ಮಾಡಲ್. ದೆನ್ ನನ್ನ ತಂದೆ ಸಹ ಪಂಚಾಯತ್ನಲ್ಲಿ ಪ್ರೆಸಿಡೆಂಟ್ ಆಗಿದ್ದರು. ಮತ್ತು ಅವರು ಸ್ಕೂಲಿಗೆ ಇಲ್ಲಿ ಎಲ್ಲ ಹೆಚ್ಚಾಗಿ ಎಲ್ಲ ಸಂಸ್ಥೆಗೆಲ್ಲ ಹಾಗೆ ನನಗೆ ಸಹ ಕರೀತಾರೆ, ನಾವು ಸಹ ಹೋಗ್ತೇವೆ. ಈಗ ನಾವು ಸ್ಕೂಲಿಗೆಲ್ಲ ಇಲ್ಲಿ ಎಲ್ಲ ಏನು ಬೇಕು ಅದೇ ಅರೇಂಜ್ ಮಾಡ್ತೇವೆ ಎಲ್ಲ. ಅಂದರೆ ಒಂದೇ ಇದಲ್ಲ, ಜಾತಿ ಮತ ಭೇದವಿಲ್ಲದೆ ಎಲ್ಲ, ಅಂದರೆ ಎಲ್ಲ. ಹೌದು, ಸಮಾಜದಲ್ಲಿ ಅಲ್ಲಿ ಜಾತಿ ಧರ್ಮ ಇಲ್ಲ ಇಲ್ಲ ಇಲ್ಲ, ನಮ್ಮದು ಅಲ್ಲಿ ಸಮಾಜದ ಜನರಷ್ಟೇ. ಅದನ್ನ ನೀವು ಬಹಳ ಬಹಳ ಒಳ್ಳೆಯ ಪ್ರಯತ್ನ ಸರ್ ಇದು. ಮತ್ತು ನಾನು ಎಣಿಸಿದೆ, ಇಂಥ ಒಂದು ಪ್ರಶಸ್ತಿ ತಗೋಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಆ ಕಾರ್ಯ ಮಾಡಬೇಕು ಅನ್ನೋ ಭಾವನೆ ಮೂಡಬೇಕು ಸರ್. ಇಲ್ಲ, ಪ್ರಶಸ್ತಿಗೋಸ್ಕರ ಅಲ್ಲ ನಾವು ಮಾಡಿದ್ದು, ಅಂದ್ರೆ ಒಂದು ಹಾಬಿ. ಪ್ರಶಸ್ತಿ ನೀವು ತಗೊಂಡ್ಮೇಲೆ ನಮಗನ್ಸೋದು ಈಗ ಹೇಗೆ ನೀವು ಅಂದ್ರೆ ನಿಮ್ಮದೇ ಆದಂತ ಒಂದು ವ್ಯವಹಾರ ಇದೆ, ಅದನ್ನು ಹೊರತಾಗಿ ನೀವು ಸಮಾಜದ ಜನರ ಜೊತೆ ಸೇರ್ಬೇಕು ಅಂದ್ರೆ ಅದಕ್ಕೊಂದು ವಾತಾವರಣ ಬೇಕು. ಸೊ ಈಗ ಹೇಳಿದ್ರಿ ನೀವು, ನಿಮ್ಮ ಅಜ್ಜ ನಿಮ್ಮ ತಂದೆಯವರು ಸಮಾಜದ ಕೆಲಸದಲ್ಲಿ ತೊಡಗಿರೋದ್ರಿಂದ ನೀವು ಆ ಬಾಲ್ಯದಲ್ಲಿ ನಾವು ಏನ್ ನೋಡ್ತೀವೋ ಅದನ್ನೇ ನಾವು ಬಹಳ ಒಳ್ಳೇದು ಸರ್. ಇವನ್ ನಮ್ಮ ತಾಯಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಅಂದರೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಮೆಡಿಕಲ್ ಕ್ಯಾಂಪ್ ಅಲ್ಲಿ ಕಣ್ಣಿನ ತಪಾಸಣೆ ಒಂದು ಭಾಗ, ಅದನ್ನು ನೀವು ನಿಮ್ಮ ಕ್ಷೇತ್ರದಲ್ಲಿ ಹಲವಾರು ಕಡೆ ಏರ್ಪಡಿಸಿ ಕಣ್ಣಿನ ತಪಾಸಣೆಯನ್ನು ನಡೆಸಿಬಿಟ್ಟು ಕನ್ನಡಕವನ್ನು ಕೂಡ ವಿತರಣೆ ಮಾಡಿದ್ದೀರಿ ಅಲ್ವಾ? ಅದ್ರ ಬಗ್ಗೆ ಒಂದು ಮಾತು ಸರ್. ಅಂದರೆ ನಾನು ಸ್ಕೂಲ್ ಡೇಸ್ನಿಂದಲೇ ಅಂದರೆ ಡಾಕ್ಟರ್ ರಾಮ್ ಕಿಶೋರಯ್ಯ ಅಂತ ನಾನು ತುಂಬ ಕ್ಲೋಸ್ ಅಂದರೆ ಫ್ರೆಂಡ್ಸ್ ಆಗಿದ್ದರು ಅವರು. ಅವರ ಥ್ರೂ ನಾವು ಇಲ್ಲಿ ಸ್ಕೂಲ್ನಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಎಲ್ಲ ಮಾಡ್ತಿದ್ದೇವೆ. ದೆನ್ ನಾವು ಕಂಟಿನ್ಯೂಷನ್ ಮಾಡಿ ಕಾಪುನಲ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಹೆಚ್ಚಾಗಿ ಕಾಪುನಲ್ಲಿದ್ದರು, ಅಲ್ಲಿ ಪ್ರತಿ ವರ್ಷ ನಾವು ಇದು ಕಣ್ಣಿನ ತಪಾಸಣೆ ಮತ್ತು ಅದು ಇದು ಆಪರೇಷನ್ ಸಹ ಅಲ್ಲಿ ಮಾಡ್ತಿದ್ರು. ಹಾಗೆ ಕಂಟಿನ್ಯೂಷನ್ ನಾವು ಮಾಡ್ತಾಯಿದ್ದೇವೆ ಆ ಬಗ್ಗೆ. ಒಳ್ಳೆಯದು ಸರ್. ಯಾಕಂದರೆ ಇಲ್ಲಿರೋ ಕೆಳವರ್ಗದವ್ರಿಗೂ ಕೂಡ ಎಷ್ಟೋ ಜನ ಕಣ್ಣಿನ ತಪಾಸಣೆ ಮಾಡಿಸ್ಕೊಳಕ್ಕೆ ಹೋಗೋದೇ ಇಲ್ಲ ಸರ್. ಯಾಕಂದರೆ ಅವ್ರು ಯಾವುದೇ ಮಾಧ್ಯಮದಲ್ಲಿ ಇರೋದ್ರಿಂದ, ಮಾಧ್ಯಮದಲ್ಲಿ ಇಲ್ಲದೆ ಇರೋದ್ರಿಂದ ಕಣ್ಣಿನ ಬಗ್ಗೆ ಅವರಿಗೆ ಅಷ್ಟೊಂದು ಗಮನ ಕೊಡಲ್ಲ. ಅಂಥವ್ರನ್ನ ಹುಡುಕಿ ಅವ್ರಿಗೊಂದು ಕಣ್ಣನ್ನು ವಿತರಣೆ ಮಾಡೋಕೆ ನಿಮ್ಮ ಸಾಮಾಜಿಕ ಕಾರ್ಯ ವಿಸ್ತರಣೆ ಮಾಡಿದ್ದೀರಾ. ಮತ್ತು ಸರ್ ಈಗ ಬಡ ಹೆಣ್ಣು ಮಕ್ಕಳಿಗೆ ಮದುವೆಗೆ ಕೂಡ ನೀವು ಸಹಾಯ ಮಾಡಿದ್ದೀರಿ. ಹೌದು ಹೌದು, ಅದು ಇಲ್ಲ, ಅದು ನಮ್ಮ ಟ್ರಸ್ಟ್ ಉಂಟು. ನನ್ನ ಗ್ರ್ಯಾಂಡ್ ಫಾದರ್ ಅಜ್ಜನವರದ್ದು ಬೈಕಾಡಿ ಹಸನ್ ಸಾಹೇಬ್ ಚಾರಿಟೇಬಲ್ ಟ್ರಸ್ಟ್ ಅಂತ, ಹಸನ್ ಸಾಹೇಬ್ ಮೆಮೋರಿಯಲ್ ನಮ್ಮ ಅಜ್ಜರದ್ದು. ಅದು ಒಂದು ನಿಯರ್ಲಿ 17 ಇಯರ್ಸ್ ಆಯಿತು ಅದು. ಹೌದು ಹೌದು, ಅದರಲ್ಲಿ ನಾವು ಬಡ ಹೆಣ್ಣು ಮಕ್ಕಳಿಗೆ ಮಾತ್ರ, ಗಂಡು ಮಕ್ಕಳಿಗೆ ನಾವು ಕೊಡುವುದಿಲ್ಲ, ಹೆಣ್ಣು ಮಕ್ಕಳಿಗೆ ಮಾತ್ರ. ಹೌದು, ಮತ್ತು ಜಾತಿ ಮತ ಭೇದ ಇಲ್ಲದೆ, ಮತ್ತು ಮೆಡಿಕಲಿಗೆ, ಮತ್ತು ಮನೆ ಕಟ್ಟಲಿಕ್ಕೆ, ಮತ್ತು ಹೀಗೆ ಬರ್ತಾರೆ. ಅದನ್ನು ನೀಡಿ ಅಂತ ಅದು ನಮ್ಮ ಒಂದು ಟೀಮ್ ಉಂಟು, ಅವರು ಹೋಗಿ ನೀಡಿ ಆದರೆ ಅವರಿಗೆ ಡೈರೆಕ್ಟ್ ಕೊಡ್ತೇವೆ, ನಾವು ಕೊಡ್ತೇವೆ. ನಿಮ್ಮದೇ ಒಂದು ಸಂಘದ ಮುಖಾಂತರ ನಮ್ಮದೇ ಅವರ ಅದಕ್ಕೆ ಅರ್ಹರಾಗಬೇಕು, ಅವ್ರಿಗೆ ಅವಶ್ಯಕತೆ ಇದೆ ನಿಮ್ಮ ಸಹಾಯದ. ಖಂಡಿತ ಸರ್, ಹೀಗೆ ಮಾಡೋದ್ರಿಂದ ಈಗ ಅನಗತ್ಯವಾಗಿ ಬಂದು ಸಹಾಯ ತಗೊಳ್ಳೋರು ನಮ್ಮಲ್ಲಿ ತುಂಬಾ ಇದ್ದಾರೆ, ಅದನ್ನ ನಾವು ದೂರ ಇಡಲಿಕ್ಕೆ ಆಗುತ್ತೆ ಸರ್. ಈಗ ನಿಮ್ಮ ಸಾಮಾಜಿಕ ಕ್ಷೇತ್ರವೆಲ್ಲವನ್ನ ನಾವು ನೋಡ್ಕೊಂಡು ಬಂದ್ವಿ. ಹಾಗಾದ್ರೆ ನೀವು ಸಾಮಾಜಿಕ ಕ್ಷೇತ್ರ ಒಂದಾದ್ರೆ, ಈಗಿರೋದೇ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ತಾನ್ಸೆ ಹೆಲ್ತ್ ಸೆಂಟರ್ ಅಂದ್ರೆ ನೈಸರ್ಗಿಕ ಆಯುರ್ವೇದಿಕ ಇವೆರಡರ ಸಮ್ಮಿಳನದಿಂದ ಒಂದು ಹೆಲ್ತ್ ಸೆಂಟರ್ನ ಪ್ರಾರಂಭಿಸಿದ್ದಾರೆ ಸರ್. ನೀವು ಅಥವಾ ನಿಮ್ಮಲ್ಲಿ ಯಾರಾದರೂ ಡಾಕ್ಟರ್ ಇದ್ರಾ, ಅಥವಾ ಈ ಹೆಲ್ತ್ ಸೆಂಟರ್ನ ನಾನು ಸ್ಥಾಪನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಹೇಗೆ ಬಂತು? ಅದೇ ನನಗೆ ಅಂದರೆ ಫಸ್ಟ್ ಎಲ್ರಿಗೂ ಗೊತ್ತಿರ್ಬೋದು, ನಾನು ಪೋಸ್ಟ್ ಪೋಲಿಯೋ ಪ್ಯಾರಾಲಿಸಿಸ್ ಅಂದರೆ 15 ಮಂತ್ಸ್ 15
ತಿಂಗಳಲ್ಲಿ ನನಗೆ ಪೋಸ್ಟ್ ಮಗು ಇರುವಾಗಲೇ ಆಗಿತ್ತು. ಆನಂತರ ನನಗೆ ಒಂದು ಮೆಡಿಕಲ್ ಅಂದರೆ ಇದು ಹೀಗೆ ಆಗಬಾರ್ದು, ಬೇರೆಯವರಿಗೆ ಅಂದರೆ ನಾನು ಕಷ್ಟಪಡ್ತಾ ಇದ್ದೇನೆ ಹಾಗೆ ಆಗಬಾರ್ದು ಹೇಳಿ ನನಗೆ ಒಂದು ಮೆಡಿಕಲ್ ಫೀಲ್ಡ್ನಲ್ಲಿ ತುಂಬ ಒಂದು ಇಂಟ್ರೆಸ್ಟ್ ಇತ್ತು. ಆದರೆ ನನಗೆ ನಾನು ಕಮರ್ಷಿಯಲ್ಗೆ ಹೋದೆ, ಕಾಮರ್ಸ್ ಗ್ರ್ಯಾಜುಯೇಟ್ ಆಗಿ ಹೋದೆ, ಮೆಡಿಕಲ್ ಆಗಿಲ್ಲ. ಹೌದು ಹೌದು. ದೆನ್ ನನಗೆ ಹೀಗೆ ಒಂದು ಇನ್ಸ್ಪಿರೇಷನ್ ಇತ್ತು, ಏನಾದರೂ ಮಾಡಬೇಕು, ಮೆಡಿಕಲ್ ಹೇಳಬೇಕು. ಮತ್ತು ಒಂದು ಇದು ಹಾಸ್ಪಿಟಲ್ ಸ್ಥಾಪನೆ ಆಯಿತು. ಮತ್ತು ನಮ್ಮ CM ಡಾಕ್ಟರ್ ಸುತಾ ಅವರು ಮತ್ತು ಅವರ ಪ್ಲಸ್ ನಮ್ಮ ವೈಫ್ ಅವರು ಸಪೋರ್ಟ್ ಮಾಡಿ ಒಂದು ಸಂಸ್ಥೆಯನ್ನು ಸ್ಟಾರ್ಟಿಂಗ್ನಲ್ಲಿ ತುಂಬ ಕಷ್ಟ ಆಯಿತು. ಹೌದು. ಈಗ ನಮಗೆ ದೇವದಿಂದ ರಾಷ್ಟ್ರ ಮಟ್ಟದಿಂದ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಿಂದ ಅಂದರೆ ಈವನ್ USA, ಜಪಾನ್, ನಿಮ್ಮ ಕೆನಡಾ, ಜರ್ಮನಿ, ಫ್ರಾನ್ಸ್ ಎಲ್ಲ ಅಂದರೆ ಕಂಟಿನ್ಯೂ ಬರ್ತಾರೆ. ಹೌದು. ಮತ್ತು ಭಾರತದಿಂದಲೂ ನಮಗೆ ಹೆಚ್ಚಾಗಿ ಹೈದರಾಬಾದ್, ಬಾಂಬೆ ಮತ್ತು ಕರ್ನಾಟಕದಿಂದ ಡಿಫ್ರೆಂಟ್ ಪಾರ್ಟ್, ಬ್ಯಾಂಗ್ಳೂರು, ಬಿಜಾಪುರ, ಶಿವಮೊಗ್ಗದವರು, ಡೆಲ್ಲಿಯಿಂದ, ಚೆನ್ನೈಯಿಂದ ಸಹ ಬರ್ತಾರೆ, ಚೆನ್ನೈಯಿಂದ, ಈವನ್ ಕೇರಳದಿಂದ ಸಹ ಬರ್ತಾರೆ, ಥ್ರೂಔಟ್ ದ ಇದು ಬರ್ತಾರೆ ದೇಶದಿಂದ. ಹೌದು ಎಲ್ಲ ನಮಗೆ ಈಗ ಫುಲ್ಲಿ ಒಳ್ಳೆ ಒಂದು ಹೆಸರು ವರ್ಷಪೂರ್ತಿ. ಎಲ್ಲ ಬುಕ್ಕಿಂಗ್ ಆಗಿ ಹೋಗಿದೆ ಸರ್. ಆದರೆ ಈ ಹಂತಕ್ಕೆ ಇದು ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಸರ್. ಅದಕ್ಕೆ ಬ್ಯಾಕ್ ಬೋನ್ ಅಂದರೆ ಡಾಕ್ಟರ್ ಸುತಾ ಇದ್ದಾರೆ. ಇದು ನಿಲ್ಲಕ್ಕೆ ನಮಗೆ ಅಂದರೆ ಅವರು ಪರಿಶ್ರಮ ಪಟ್ಟರು. ಅಂದರೆ ಸ್ಟಾರ್ಟಿಂಗ್ನಲ್ಲಿ ಅವರು ಸಪೋರ್ಟ್ ಮಾಡಿದರು. ದೆನ್ ನನ್ನ ವೈಫ್ ಅವರಿಬ್ಬರದು ಮತ್ತು ಅವರಿಗೆ ಸಹ ಅವರ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಒಂದು ಟೀಮ್ ಆಗಿ ಸರ್. ಹಾಗಾದರೆ ಇದನ್ನ ಸ್ಥಾಪನೆಯಾಗಿ ತೋನ್ಸೆ ಹೆಲ್ತ್ ಸೆಂಟರ್ ಸ್ಥಾಪನೆಯಾಗಿ 15 ವರ್ಷಗಳ ಹಿಂದೆ ನೀವು ಪ್ರಾರಂಭಿಸಿದಾಗ ಈ ದೊಡ್ಡ ಮಟ್ಟದಲ್ಲಿ ಈಗ ಒಂದು ಕ್ಲಿನಿಕ್ ಅಥವಾ ಸ್ವತಃ ವೈದ್ಯರೇ ಆದರೂ ಕೂಡ ಸರ್ ಇಂತಹ ದೊಡ್ಡ ಸೆಂಟರ್ ಓಪನ್ ಮಾಡಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡ್ತಾರೆ. ಅದಕ್ಕೆ ಅದರದ್ದೇ ಆದಂಥ ಒಂದು ತಂಡ ಬೇಕು. ಈಗ ಒಂದು ತಂಡ ಬೇಕು, ಆಮೇಲೆ ಫಿಸಿಯೋಥೆರಪಿಸ್ಟ್ಗಳು ಬೇಕು, ಹೆಲ್ಪಿಂಗ್ ಬೇಕು, ಆಮೇಲೆ ಸಹ ಡಾಕ್ಟರ್ಗಳು ಬೇಕು. ಇವೆಲ್ಲವೂ ಅಷ್ಟು ಇಲ್ಲ. ನಮಗೆ ಸ್ಟಾರ್ಟಿಂಗ್ನಲ್ಲಿ ಹೇಳಲೇಬೇಕು, ನಮ್ಮ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಮಿತ್ರ ಫ್ರೆಂಡ್ಸ್ ಇದ್ದರು. ಅವರು ನನಗೆ ಇದೊಂದು ಸ್ಥಾಪನೆ ಮಾಡುವ ಅಂತ ಬಂದರು. ಲೇಟರ್ ಅವರಿಗೆ ಇದು ನಡೆಯುವುದಿಲ್ಲ ಅಂತ, ಅಂದರೆ ಅವರಿಗೆ ಲೈವ್ಲಿಹುಡ್ ಬೇಕು. ಹೌದು, ಅವರು ಅಷ್ಟು ನನ್ನೊಟ್ಟಿಗೆ ಅವ್ರು ನಿಲ್ಲಿಲ್ಲ. ಮತ್ತೆ ದೆನ್ ನಿಮ್ಮ ಮಗಳು ಕೂಡ ಇದೇ ಕ್ಷೇತ್ರದಲ್ಲಿ ಅವರು ಕೂಡ ವಿದ್ಯಾಭ್ಯಾಸ ಮಾಡಿ ಮತ್ತೆ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹೆಲ್ತ್ ಸೆಂಟರ್ ಅನ್ನೋದು ಇವಾಗ ಸಾಮಾನ್ಯವಾಗಿ ಎಲ್ಲಾ ಕಡೆ ತುಂಬಾ ಇದೆ ಸರ್. ವಿಶೇಷತೆ ಏನು ಅಂತ ಕೇಳಿದೆ. ನೀನ್ ಅದನ್ನ ತಿಳ್ಕೋಬೇಕಾದ್ರೆ ನೀನ್ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ರು. ಹಾಗಾಗಿ ನನಗೆ ಸರ್ ಸ್ವಲ್ಪ ವಯಸ್ಸು ಸಾಧಲ್ಲ ಸರ್. ನಾನು ಅಲ್ಲಿ ಹಿರಿಯನಾಗಿರ್ತಾನೆ, ಸೀನಿಯರ್ ಸಿಟಿಸನ್, ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು ಸಹಜ. ಅದ್ರ ಜೊತೆನೆ ನಾನು ಮುಂದಕ್ಕೆ ಹೋಗ್ಬೇಕು. ಆದ್ರೆ ನೋವನ್ನು ಸ್ವಲ್ಪ ಮಟ್ಟಿಗೆ ಆದ್ರೂ ಕಡಿಮೆ ಮಾಡ್ಕೊಳ್ಬೇಕು. ನನ್ನ ದೇಹನ ಶುದ್ಧ ಮಾಡ್ಕೊಳ್ಬೇಕು. ಅಂದ್ರೆ ಮನಸ್ಸಿಗೆ ಬಹಳ ನೆಮ್ಮದಿ, ಪ್ರಶಾಂತತೆ ಬೇಕು ಸರ್. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಶಾಂತತೆ ಮತ್ತು ಚಿಕಿತ್ಸೆ ಬಹುಶಃ ಇವೆರಡು ನಿಮ್ಮ ಒಂದು ತೋನ್ಸೆ ಹೆಲ್ತ್ ಸೆಂಟರ್ನ ಇಷ್ಟೊಂದು ನೀವು ಪ್ರಶಸ್ತಿ ತಗೊಳ್ಳಿಕ್ಕೆ ಕಾರಣ ಅಂತ ತಿಳ್ಕೊಂಡೆ. ಬಹಳ ಸಂತೋಷ ಸರ್. ನಮಗೂ ಒಂದು ಒಳ್ಳೆಯ ಸಾರ್ಥಕ ಮನೋಭಾವ ಸರ್. ನಾವು ಎಲ್ಲಾದ್ರೂ ಹೋಗಿ ಬಂದ್ರೆ ಸರ್ ಅಲ್ಲಿ ಒಂದು ಸಾರ್ಥಕತೆಯನ್ನು ನಾವು ಕಾಣ್ತೀವಿ. ನಿಮ್ಮ ಪರಿಶ್ರಮದಲ್ಲಿ ಬಹುಶಃ ನಾವು ಸಾರ್ಥಕತೆಯನ್ನ ಕಂಡಿವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ತಮ್ಮ ಸೇವೆ ಮತ್ತಷ್ಟು ಹೀಗೆ ಮುಂದುವರಿಲಿ ಮತ್ತು ನಿಮ್ಮ ಸೇವೆ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡಲಿ ಅಂತ ನನ್ನ ಆಸೆ ಸರ್. ಯಾಕಂದ್ರೆ ನೀವು ಗುರುತಿಸಲ್ಪಟ್ಟಾಗ ನಿಮ್ಮ ಜೀವನ ಶೈಲಿ, ನೀವು ಹೇಗ್ ಬಂದ್ರಿ, ಅದು ಸಾವಿರಾರು ಜನರಿಗೆ ವರ್ತಮಾನ ಪತ್ರಿಕೆಗಳ ಮೂಲಕ, ಟಿವಿ ವಾಹಿನಿಗಳ ಮೂಲಕ ಜನರಿಗೆ ತಲುಪಬೇಕು ಸರ್. ಇವತ್ತು ಕೂತಲ್ಲೇ ನಾವು ಪ್ರಪಂಚದಲ್ಲಿ ಏನ್ ನಡೀತೆ ಅಂತ ನೋಡೋ ಕಾಲದಲ್ಲಿ ನಿಮ್ಮಂತವ್ರದ್ದೆಲ್ಲ ಬರ್ಲಿ, ನೋಡಿ ಒಂದು ಮಾದರಿ ಆಗ್ಬೇಕು ಸರ್. ನಿಮ್ಮ ಮಾದರಿ ಬೇರೆಯವರಿಗೆ ಪ್ರೇರಣೆ ಆಗ್ಲಿ ಅಂತ ಹೇಳ್ತಾ ನಿಮ್ ಜೊತೆ ಕಾಲ ಕಳೆಯಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಇವತ್ತು ನಾನು ಪ್ರಶ್ನೆ ಕೇಳಿದೆ ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಗಾಗಿ ಮೀಸಲಿಟ್ರಿ, ಅದಕ್ಕಾಗಿ ನಾನು ಪೂರ್ವಕವಾದ ಕೃತಜ್ಞತೆ ಸರ್. ನಾನು ಅಭಿನಂದಿಸ್ಲಿಕ್ಕೆ ನಿಮ್ಮ ಕೋಣೆ ಒಳಗೆ ಬರ್ತಿದ್ದಂಗೆ ಸರ್, ಏನ್ ಸರ್ ಇದು ಇಡೀ ಕೋಣೆ ತುಂಬಾ ಹೋಗಿದೆ ಪ್ರಶಸ್ತಿಗಳು, 1, 2 ಏನ್ ಸರ್ ಅದ್ರ ಬಗ್ಗೆ ಒಂದು ಮಾತು. ಅದರಲ್ಲಿ ಅಂದ್ರೆ ಇಂಪಾರ್ಟೆಂಟ್ ಒಂದು 2021 ನಲ್ಲಿ ಇಂಡಿಯನ್ HUS ಅವಾರ್ಡ್ ಸಿಕ್ಕಿತ್ತು. ಅನಂತರ ನಮಗೆ ಒಂದು ಹಾಸ್ಪಿಟಲ್ಗೆ ಒಂದು ಗ್ಲೋಬಲ್ ಅಂದ್ರೆ ಐಕಾನಿಕ್ ಅವಾರ್ಡ್ ಹಾಸ್ಪಿಟಲ್ಗೆ ಸಿಕ್ಕಿತ್ತು. ಅದರ ನಂತರ ಒಂದು ಈ ಗೋವಾದಲ್ಲಿ ಒಂದು
ನಮಗೆ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯ ಇದ್ರ ಬಗ್ಗೆ ಸಂಬಂಧಿಸಿದಷ್ಟು ಎಲ್ಲ ಇದರಲ್ಲಿ ಬರುತ್ತೆ. ಎಲ್ಲವೂ ನಿಮ್ಮ ಹೌದು. ತೋನ್ಸೆ ಹೆಲ್ತ್ ಸೆಂಟರ್ ಇಂದ Related. ಏನ್ ಸರ್ ಅದ್ಭುತ. ಹೌದು. ಮತ್ತೆ ಒಂದು ಎಕ್ಸಲೆನ್ಸಿ ಅವಾರ್ಡ್ ಸಿಕ್ಕಿತ್ತು ಅಲ್ಲಿ ಮತ್ತೆ gold ಈಗ ಅದೆಲ್ಲದಕ್ಕೆ ಒಂದು ಚಿನ್ನದ ಗರಿ ಹಾಗೆ ನಮ್ಮ ಅಬ್ದುಲ್ ಕಲಾಂ ಅವರ ಸದ್ಭಾವನಾ ಏನ್ ಸರ್ ಸ್ವತಃ ವೈದ್ಯಕೀಯರಲ್ಲ ಮತ್ತೆ ನೀವು ಬೆಳೆದು ಬಂದಿದ್ದು ಒಂದು ಮಧ್ಯಮ ಕುಟುಂಬದಿಂದ ಬಂದಂತದ್ದು, ಆದರೆ ನಿಮ್ಮ ಕುಟುಂಬದ ಜನರಿಂದ ಪ್ರೇರೇಪಿತರಾಗಿದ್ದು ಇಂತಹ ವ್ಯಕ್ತಿ ಇವತ್ತು ಸಮಾಜದಲ್ಲಿ 4 ಜನರ ನಡುವೆ ಗುರುತಿಸಲ್ಪಟ್ಟಿದ್ದೀರಲ್ಲ, ಬಹಳ ಸಂತೋಷ ಆಗುತ್ತೆ ಸರ್. ಹಾಗಾದ್ರೆ ಆಕ್ಚುಲಿ ಈಗ ನೀವು ನಮ್ಗೆ ಆಕ್ಚುಲಿ ಇದೇ ನಮಗೆ ಬೇಕಾದದ್ದು. ಆಕ್ಚುಲಿ ನಮಗೆ ಇಲ್ಲ ಸರ್, ಅದು ಚಿನ್ನ ಯಾವತ್ತಿದ್ರೂ ಹೊಳೆಯುತ್ತೆ ಸರ್, ಅಷ್ಟೇ. ನೀವು ಅದಕ್ಕೆ ಒಂದು ಸಂಪರ್ಕ ಮಾಧ್ಯಮ ಅದೇ ಅಷ್ಟೇ. ನಾನು ತುಂಬಾ ಹೃದಯದ ಕೃತಜ್ಞತೆ ಸರ್. ನಮಸ್ಕಾರ.